ನಮಸ್ಕಾರ ಸ್ನೇಹಿತರೆ. ಈ ಹಿಂದೆ ಒಂದೂವರೆ 2 ತಿಂಗಳ ಹಿಂದೆ ಇದೇ ಸರ್ಕಾರಿ ನೌಕರರಿಗೆ ಕಚೇರಿಗೆ ನುಗ್ಗಿ ಒಬ್ಬ ರೈತ ಚಪ್ಪಲಿಲಿ ಹೊಡೆದಂತಹ ಪ್ರಕರಣ ಭಾಳ ದೊಡ್ಡ ಮಟ್ಟಕ್ಕೆ ವೈರಲ್ ಆಗಿತ್ತು. ಇಡೀ ದೇಶಾದ್ಯಂತ ವೈರಲ್ ಆಯಿತು. ಅದು ಯಾಕಾಗಿ ಆಯಿತು ಅಂದರೆ, ಆತನ ಕೆಲಸನ ಸುಮಾರು 4 ವರ್ಷಗಳಿಂದ ಎಳೆದಾಡಿಸಿದ್ದ ಮತ್ತು ಲಂಚಕ್ಕೆ ಬೇಡಿಕೆ ಇಟ್ಟಿದೆ ಅನ್ನುವ ಆರೋಪ ಒಂದು. ಅದೇ ರೀತಿ ಈ ನೌಕರಗಳಿಗೆ ಕೆಲವ್ರಿಗೆ ಏನಾಗಿದೆ ಅಂದರೆ, ಇತ್ತೀಚೆಗೆ ರಾಜಕಾರಣಿಗಳಿಗಿಂತಲೂ ತೀರಾ ಕೀಳ್ಮಟ್ಟಕ್ಕೆ ಹೋಗಿ ಇಳಿದುಬಿಟ್ಟಿದ್ದಾರೆ. ಯಾಕಂದರೆ ನಮ್ಮ ಶಿವಮೊಗ್ಗದಲ್ಲಿ ಇವತ್ತು ಒಂದು ಘಟನೆ ನಡೀತು ಸ್ನೇಹಿತರೆ. ಏನಂದರೆ, ಒಬ್ಬರು ಸ್ಕೂಲಿಂದ ಒಂದು ಸಣ್ಣ ಮಗು ಮತ್ತು ಅವ್ರ ತಾಯಿ ಬರ್ತಾರೆ. ಲಕ್ಷ್ಮೀ ಟಾಕೀಸ್ ಮುಂಭಾಗ ಆ ಪೆಕ್ಸಿಗೆ ಟಚ್ ಆಗಿ ಬೀಳ್ತಾರೆ. ಹಿಂದೆ ಸಿಟಿ ಬಸ್ ಬರ್ತಾ ಇರುತ್ತೆ. ಪುಣ್ಯಕ್ಕೆ ಆತನ ಸಮಯ ಪ್ರಜ್ಞೆಯಿಂದ ಅವರಿಬ್ಬರು ಪ್ರಾಣ ಉಳಿಯುತ್ತೆ. ವಿಷಯ ಇಷ್ಟೇ, ಈ ಕಟೌಟ್ಗಳಲ್ಲಿ ಏನಾಗಿರೋ ಫ್ಲೆಕ್ಸಿ ಹಾಕಿದ್ರಲ್ಲ, ಈ ಫ್ಲೆಕ್ಸಿ ಹಾಕಿದ ಮಹಾನುಭಾವರುಗಳು ರೋಡಿಂದ 1.5 ಅಡಿ ಹೆಚ್ಚಿಗೆ ಹಾಕಿದ್ದಾರೆ. ಅದು ತಾಗದೆ ಬಿದ್ದೋಗಿದೆ. ಯಾಕಾಗಿ ಹಾಕಿದ್ದಾರೆ? ಏನಾದರೂ ಸಮಾಜಕ್ಕೆ ಏನಾದರೂ ಒಳ್ಳೆ ಏನಾದರೂ ನ್ಯೂಸ್ ಕೊಡ್ತಿದ್ದಾರೆ ಅಥವಾ ಸಮಾಜಕ್ಕೆ ಏನಾದರೂ ಇದಿದೆಯಾ ಅಂತ ನೋಡಿದ್ರೆ, ಬರ್ತ್ಡೇ, ಹ್ಯಾಪಿ ಬರ್ಡೇ, ಯಾರು ಬರ್ತ್ಡೇ ಮಾಡ್ಕೊಂತೀರಾನೆ ಯಾರು ಅಂದರೆ ಕಡುಬ್ರಷ್ಟ ಷಡಾಕ್ಷರಿ. ಈತ ಈ ಶಿವಮೊಗ್ಗ ಬಂದಾಗಿಂದೂ ಇಲ್ಲಿ ಲೂಟಿಕೋರ. ಇವತ್ತಿನ ಮೇಲೆ ಇರೋಂಥ ಅಲಿಗೇಷನ್, ಇವನವೇ ಫೈಲ್ಗಳು ಇವೆಲ್ಲ. ಇತ್ತೀಚೆಗೆ ಇವನ ಮೇಲೆ ಕೆರೆ ಮಣ್ಣು ಪ್ರಾಧಿಕಾರದಲ್ಲಿ ಕೆರೆ ಪ್ರಾಧಿಕಾರದಲ್ಲಿ ಇವನ ಮೇಲೆ 6,24,40,401 ರೂಪಾಯಿ ದುಡ್ಡು ಕಟ್ಟಕ್ಕೆ ಹೇಳಿದೆ. ಯಾಕೆಂದರೆ ಈತ ಮಣ್ಣು ಕದ್ದು ಲೇಔಟ್ ನಿರ್ಮಿಸಿದ ಅನ್ನೋ ಒಂದು ಆರೋಪ ಇದೆ ಇವನ ಮೇಲೆ. ಆರೋಪ ಏನೋ ಸಾಬೀತಾಗ್ತಾ ಇದೆ. ಈತ ಸೇಮ್ ಜನಾರ್ದನ್ ರೆಡ್ಡಿ ಟೈಪೇ. ಈತನ ಬರ್ತಡೆ, ಈತ ಒಂದು ಹಗರಣ ಮಾಡಲಿಲ್ಲ ಇಲ್ಲಿ. ಈತ ಬಂದ ಮೇಲೆ ಶಿವಮೊಗ್ಗದಲ್ಲಿ ಒಬ್ಬರು ಕೂಡ ಬಡವರು ಸಣ್ಣ ಪುಟ್ಟ ಸೈಟ್ ತೊಗೊಂಡು ಮನೆ ಕಟ್ಟಕ್ಕೆ ಆಗ್ತಾನೆ ಇಲ್ಲ. ಫುಲ್ಲು ರಿಯಲ್ ಎಸ್ಟೇಟ್ ಒಂದು ಸರ್ಕಾರಿ ನೌಕರರ ಅನ್ನೋ ಒಂದು ಇದು ಲ್ಯಾಬಲ್ ಹಾಕೊಂಡು ಎಲ್ಲ ಕಡೆ ಲೇಔಟ್. ಎಷ್ಟು ಕೆರೆ ಜಾಗ ನುಂಗಿದ್ದಾನೆ, ಎಷ್ಟು ಕೆರೆ ಮಣ್ಣು ಲೂಟಿ ಮಾಡ್ತಾನೆ. ಆಮೇಲೆ ಎಲ್ಲ ರಿಯಲ್ ಎಸ್ಟೇಟ್ ಮಾಫಿಯಾ ಇವಂದೇ. ಬೆಂಗಳೂರಿನವ್ರು ಕರ್ಕೊಂಬಂದು ಇಲ್ಲಿ ಲೇಔಟ್ಗಳು ಮಾಡಿಸ್ತಾನೆ. ಇಲ್ಲಿನವ್ರು ಯಾರೂ ಪಾಪ ಬೆಳೆಯೋಕ್ಕಾಗ್ತಾ ಇಲ್ಲ ಶಿವಮೊಗ್ಗದಲ್ಲಿ. ಇವನಿಗೆ ಇಲ್ಲೊಂದು ದೊಡ್ಡ ಮನೆ ಇದೆ ವಿನೋಬ್ ನಗರದಲ್ಲಿ, ಅಡ್ಜಸ್ಟ್ಮೆಂಟ್ ರಾಜಕಾರಣ ಅಂತಾನೆ, ಅದು ತುಂಬ ಜನಕ್ಕೆ ಗೊತ್ತಿದೆ. ಅವ್ರದ್ದು ಭಾಳ ಇವನು ಇದಿದೆ. ಅಷ್ಟೇ ಅಲ್ಲ, ಇವನು ಬರ್ತಡೇ ಮಾಡ್ಕೊಳ್ಬೇಕಾದ್ರೆ ಇವನು ಮನೇಲಿ ಮಾಡ್ಕೊಳ್ಳಿ, ಇಲ್ಲ ಇವನು ಸರ್ಕಾರಿ ನೌಕರ ಬಂದಲ್ಲಿ ಒಂದೇನೋ ಮಾಡ್ಕೊಂಡು ಇವನು ಹಣೆ ಬರ ಮಾಡ್ಕೊಳ್ಳಿ. ರೋಡಿಗೆ ಬೀದಿ ನಾಯಿಗಳಂತೆ ಫ್ಲೆಕ್ಸಿ ಹಾಕೊಂಡು ಎಲ್ಲಿ ಸುಮಾರು ಇವತ್ತು ನಾವೆಲ್ಲ ಫ್ಲೆಕ್ಸಿ ನೋಡಿದಾಗ ಇವತ್ತು ನಮ್ಮ ಸರ್ಕಾರಕ್ಕೆ ಎಷ್ಟು ಬರಬೇಕಾಗಿತ್ತು ಅಂದರೆ ಹೆಚ್ಚು ಕಮ್ಮಿ 2-2.5 ಲಕ್ಷ ರೂಪಾಯಿ ರೆವಿನ್ಯೂ ಕಟ್ಟಬೇಕಾಗಿತ್ತು ಆ ಫ್ಲೆಕ್ಸಿ ಬೇರೆ ಹಾಕಿದ್ರೆ. ಅದು ಇವನು ಕಟ್ಟಿರೋದು ಬರೀ ಕೇವಲ 9,000. ನೆನ್ನೆ ಜೋರು ಮಾಡಿದ್ಮೇಲೆ 30,000 ಕಟ್ಟಿದ್ದಾನೆ. ಇನ್ನೂ ಉಳಿದಂತೆ ಈ ಫ್ಲೆಕ್ಸಿಗಳು ಯಾಕ್ರಿ ಇವರಿಗೆಲ್ಲ? ಇವನೇನು ಸರ್ಕಾರಿ ನೌಕರಿ ಕೆಲಸನೇ ಮಾಡಲ್ಲ ರೀ. ಇವನು ಯಾಕೆ ನೌಕರಿ ಕೆಲಸ ಅಂತ ಹೇಳ್ತಾರೆ? ಇವನು ಸರ್ಕಾರಿ ಕೆಲಸನೇ ಮಾಡಲ್ಲ. ನಾವು ನಮ್ಮ ತೆಗ್ದಿರೋ ಪ್ರಕಾರ ತಗೊಳ್ಳಿ, ಒಂದು ದಾಖಲೆನೇ ಇದೆ ನೋಡ್ರಿ ಇಲ್ಲಿ. ಇವನು ಒಂದು ದಿವಸನೂ ಕೂಡ ಅಟೆಂಡೆನ್ಸ್ ಇಲ್ಲ. ಆಮೇಲೆ ಇವ್ನು ಪ್ರೆಸ್ ಮೀಟ್ ಮಾಡಿದ ಪೂರ್ತಿ ಏನೋ ದಾಖಲೆಗಳಿದ್ದಾವೆ. ಇವನು ಸರ್ಕಾರಿ ನೌಕರನೇ ಅಲ್ಲ. ಇಲ್ಲಿ ಏನು ಗೊತ್ತಾ, ಸರ್ಕಾರಿ ನೌಕರರ ಸಂಘದಲ್ಲಿ ಇದ್ಕೊಂಡು ಆ ಲಯಬಲ್ ಹಿಡ್ಕೊಂಡು ಇಡೀ ನೌಕರಗಳಿಗೂ ಹಾಳು ಮಾಡ್ಕೊಂಡು ಇನ್ನು ಕೆಲವ್ರದ್ದು ಇವನ್ ಜೊತೆಗಿರೋರು ಆಸ್ತಿ ಪಾಸ್ತಿಗಳು ಸದ್ಯದಲ್ಲಿ ಎಲ್ಲದೂ ಬರುತ್ತೆ. ಆಮೇಲೆ ಇವನ್ ಮೇನ್ ಅಜೆಂಡಾ ಏನು ಗೊತ್ತಾ, ಓನ್ಲಿ ರಿಯಲ್ ಎಸ್ಟೇಟು, ಅಲ್ಲಿ ಬಿಲ್ಡಿಂಗ್ಗಳು ಕಟ್ಟೋದು, ಇಲ್ಲಿದ್ದ ಸೈಟ್ಗಳು ಮಾಡಿಸೋದು, ಅಷ್ಟೇ ಅವನ ಅಜೆಂಡಾ. ಸರ್ಕಾರಿ ನೌಕರರ ಹೆಸರಲ್ಲಿ ಪಾಪ ಹಗರಣ ಮಾಡ್ತೇನೆ. ಈ ಸರ್ಕಾರಿ ನೌಕರುಗಳು ಪಾಪ ಭಾಳಷ್ಟು ಜನ ನೀವು ನೋಡಿರ್ತೀರಿ, ಅವ್ರು ಸಂಜೆ ಬಂದರೂ ಪಾಪ ಆಫೀಸ್ಗಳ್ದೇ ಅವ್ರಿಗೆ ತಲೆನೋವಿರುತ್ತೆ. ಇವನು ನೋಡ್ರಿ, ಒಂದು ದಿವಸನೂ ಸರ್ಕಾರಿ ಫೈಲ್ ಮುಟ್ಟಿದ್ದೇ ನಾವು ನೋಡಿಲ್ಲ. ಯಾಕಂದ್ರೆ ನಾವು ತಗೊಂಡಿರೋದು ಇವನೊಂದು 10 ವರ್ಷದ ಮಾಹಿತಿ ತಗೊಂಡಿದ್ದೀವಿ ಮಾಹಿತಿಯಲ್ಲಿ. ಈತ ಎಲ್ಲೂ ಕೂಡ ಯಾವುದೇ ಸರ್ಕಾರಿ ವಿಷಯದಲ್ಲಿ ಕೂಡ ಇವನು ಬರೀ ಸೈನ್ಗಳು ಒಂದೇ ಜೊತೆ ಕುತ್ಕೊಂಡು ಹಾಕೇನು ಬಿಟ್ರೆ ಎಲ್ಲೂ ಈತ ಕೆಲಸ ಮಾಡಿಲ್ಲ. ಯಾಕಂದ್ರೆ ಅದಕ್ಕೆ ಸಕ್ಕನಾಗಿ ನಮ್ಮ ಹತ್ರ ಇದೆ. ಏನು ಅಂಥದ್ದು ಏನು ಮಾಡಿದ ನೀವು? ಏನೋ ದೊಡ್ಡ ಹೋರಾಟ ಮಾಡಿ ಭಾಳ ಜನ ಏನಾರು ಬಡವರಿಗೆ ಮನೆ ಕಟ್ಕೊಟ್ಟಿಯಾನ? ಏನಿಲ್ವಲ್ಲ. ಇವ್ನು ಮಾಡ್ತಾ ಇರೋದು ರಿಯಲ್ ಎಸ್ಟೇಟು. ಏನಕ್ಕೆ ಡಿ ಕೆ ಶಿವಕುಮಾರ್ ಅವರೇ ಇವ್ರನ್ನ ನಿಮ್ಮ ಫೋಟೋ ಇಟ್ಟು ಎಲ್ಲರಿಗೂ ಎದುರಿಸ್ತಾನೆ, ಇಲ್ಲಿ ಬಂದು ಫೋಟೋ ತೆಗೆಸಿ. ಏಕೆ ಇವ್ರನ್ನೆಲ್ಲ ಇಂಥ ಕಳ್ಳರನ್ನ, ಇಂಥ ಭ್ರಷ್ಟರನ್ನ, ಇಂಥ ಒಣಗೇಡಿಗಳನ್ನ ತಗೊಂಬಂದು ನೀವು ಯಾಕೆ ಬೆಳೆಸ್ತಾ ಇದ್ದೀರಾ ಡಿ ಕೆ ಶಿವಕುಮಾರ್ ಅವರು ನಿಮ್ಮ ಸರ್ಕಾರದಲ್ಲಿ ಅಂತ ಗೊತ್ತಾಗ್ತಿಲ್ಲ. ನೀವು ನೋಡಿದ್ರೆ ಬರ್ತಡೆಗೆ ಯಾರ್ದು ಫ್ಲೆಕ್ಸಿ ಹಾಕ್ಬಾರ್ದು, ಫೋಟೋ ಹಾಕ್ಬರ್ತೀರಿ. ಒಂದು ಸತಿ ನಮ್ಮ ಶಿವಮೊಗ್ಗದ ಚಿತ್ರನ ನೋಡಿದ್ರೆ ನಿಮ್ಮ ಜೀವನದಲ್ಲಿ ನೀವು ಹಾಕೋಕ್ಕಾಗಿಲ್ಲ ಇಷ್ಟು ಫ್ಲೆಕ್ಸಿನ. ನೀವು ಬರ್ಕೊಂಬಿಡಿ, CM ಆಗಿ ನೀವು ನಿಮ್ಮ ಜೀವನದಲ್ಲಿ ಈ ಥರ ಫ್ಲೆಕ್ಸಿ ಹಾಕೋಕ್ಕಾಗಿಲ್ಲ. ಅಷ್ಟು ಫ್ಲೆಕ್ಸಿ ಹಾಕ್ತಾನೆ. ಎಲ್ಲಿಂದ ಬರುತ್ತೆ ಇವರಿಗೆಲ್ಲ ದುಡ್ಡು? ಇವ್ರಿಗೆ 6 ಪೇ 7 ಪೇ ಸಂಬಳ, ನಮ್ಮ ದುಡ್ಡು, ನಮ್ಮ ಜನರ ಟ್ಯಾಕ್ಸ್ ದುಡ್ಡಲ್ಲಿ ಕಟ್ಟಿ ಇವ್ರಿಗೆ 6 ಪೇ 7 ಪೇ ಸಂಬಳ ಕೊಡ್ತಿದ್ದೀವಲ್ಲ. ಈ ಥರ ಫ್ಲೆಕ್ಸಿಗಳು ಹಾಕ್ಕೊಂಡು ಈ ಥರ ಮಜಾ ಉಡಾಯಿಸ್ಕೊಂಡು ಯಾವ್ಯಾವ್ದ್ರಲ್ಲೆಲ್ಲ ಇವ್ರಿಗೆ ಪಾರ್ಟಿಗಳು ಮಾಡೋಕ್ಕೆ ನಾವು ಇವ್ರಿಗೆಲ್ಲ ಸಂಬಳ ಕೊಡೋಕ್ಕೋಸ್ಕರ ನಾವು ಸಾರ್ವಜನಿಕರು ದುಡಿತಾ ಇರೋದಾ? ನೋಡಿ, ಮೊದಲು ಈ ಭ್ರಷ್ಟನ ಶಿವಮೊಗ್ಗದಿಂದ ನೀವು ಓಡಿಸ್ತೇ ಹೋದರೆ, ಬಾಗಲಕೋಟೆಯಲ್ಲಿ ಹೆಂಗೆ ಆ ರೈತ ಬಂದು ಚಪ್ಪಲಿ ತಗೊಂಡು ನೋಡ್ದ, ನಮ್ಮ ಶಿವಮೊಗ್ಗದಲ್ಲೂ ಅದೇ ಥರ ರೈತರುಗಳು ಮಾಡ್ತಾರೆ. ಯಾಕಂದರೆ ಇವತ್ತು 3-4 ದಿವಸ ಆಯಿತು ಇವನು ಯಾವುದೋ ಕಿತ್ತೋಗಿರೋ ಇವನು ಭ್ರಷ್ಟ, ಇವನು ಯಾರು, ಇವನು ಷಡಕ್ಷರಿಯ
ಭ್ರಷ್ಟನ ಬರ್ತಡೇ ಮಾಡೋಕ್ಕೋಸ್ಕರ ಒಬ್ಬ ಅಧಿಕಾರಿಗಳು ಆಫೀಸಲ್ಲಿ ಸಿಗ್ತಾ ಇಲ್ಲ ರೀ. ನಮ್ಮ ಜಿಲ್ಲಾಡಳಿತಕ್ಕೆ ಏನಾಗಿದೆ ರೀ, ಹೋಗಿ ಅವನ ಜೊತೆ ಕುತ್ಕೊತೀರಾ. ಅವ್ರ ಅಳವಲ್ಲಿ ನಮ್ಮ ಸ್ವಾಮೀಜಿಗಳಿಗೆ ಏನಾಗಿದೆ, ಆ ನಮ್ಮ ಶಿವಕುಮಾರ ಸ್ವಾಮೀಜಿ, ಪೂಜ್ಯ ಶಿವಕುಮಾರ ಸ್ವಾಮೀಜಿಗಳ ಹೆಸರಲ್ಲಿ 2.5-3 ಕೋಟಿ ಹಗರಣ ಮಾಡಿದಾನೆ ಈತ. ನಮ್ಮ ಹತ್ರ ದಾಖಲೆ ಇದೆ. ಅಂಥವರೆಲ್ಲ ಹೋಗಿ ಸ್ವಾಮೀಜಿಗಳ ಜೊತೆ ವೇಚಿಕೆ ಹಚ್ಕೊಂತೀರಲ್ರಿ. ನಿಮ್ಗೇನಾಗಬೇಕು ಬಿಡಿ, ಮಾಜಿ ಸಿ ಎಮ್ದೇನೋ ಒಂದು ಬೆಳೆ ಇದೆ, ಹಂಚ್ಕೊಂತಾರೆ ವೇದಿಕೆ. ನೀವ್ಯಾಕೆ ಹಂಚ್ಕೊಂತೀರಾ ಸ್ವಾಮೀಜಿಗಳಾಗಿ? ಇಂಥ ಭ್ರಷ್ಟನೆಲ್ಲ ದೂರ ಇಡ್ರಿ. ಮೊದಲು ಸಮಾಜ ಇಂಥ ಭ್ರಷ್ಟನ ದೂರ ಇಟ್ಟರೆ ಇನ್ನೂ ಭ್ರಷ್ಟರು ಉಟ್ಕೊಳ್ಳೋದು ಕಮ್ಮಿ ಆಗುತ್ತೆ. ಇಂಥ ಭ್ರಷ್ಟನ ಪ್ರೋತ್ಸಾಹಿಸ್ತಾ ಇದ್ರೆ ಇನ್ನೂ ಜನ ಭ್ರಷ್ಟರನ್ನ ಉಟ್ಕೊಂತಾನೇ ಇರ್ತಾರೆ. ದಯಮಾಡಿ ಈ ಪೆಕ್ಸಿಗಳು ಯಾರ್ಯಾರು ಹಾಕಿದಾರೆ ಅದ್ರದ್ದು ಅಷ್ಟು ನಾವು ನೋಟೆಡ್ ಆಗಿದೆ. ಅವ್ರ ಮುಂದಿನ ದಿನಗಳಲ್ಲಿ ಕೋರ್ಟಲ್ಲಿ ನಿಲ್ಲಿಸುವಂಥ ಕೆಲಸ ನಮ್ಮ ಅಗ್ನಿಯೋಗ ಪತ್ರಿಕೆ ಮಾಡೇ ಮಾಡುತ್ತೆ.